ಯಾವುದೋ ಕನಸಿದು ಯಾವುದೋ ಯಾರದೋ ದನಿದು ಯಾರದೋ ನಿನ್ನೆಯ ನೆನಪನು ಸರಿಸಿ ಬಂದೆ ನಾನಾಗಲು ಅರಸಿ ಈ ಆಲಾಪನೆ ಹಾಡಿದಾಗ ನೀಲಾಕಾಶವೇ ನಲಿತೀಗ ಈ ಆಲೋಚನೆ ಅರಳಿದಾಗ ಈ ಆರಂಭಕ್ಕೆ ಹೊಸರಾಗ ಹನಿ ಹನಿ ಬೆರೆಯುವ ಮನಗಳ ಕದಡುವ ಪರಿ ಪರಿ ಪ್ರೇಮದ ಕವನ ಅರಸಿ ಯಾಕ್ಲಾ ಕಂಡ್ಬಿಟ್ಬಿಟ್ಟೆ ಯಾಕ್ಲಾ ಬೆಳ್ಕೊಂಡಿದ್ಯಾ ಏ ಕಳ್ಳ ನೀನೇನು ಅನ್ಕೊಂಡಿರ್ಲಿಲ್ವಾ ಆ ಹುಡ್ಗಿ ನಿನ್ ಮನ್ಸ್ನಾಗ ಅವಳೆ ಅಂತ ಎಲ್ಲ ಆಟ ಅಷ್ಟೇ ಎಲ್ಲ ನಿಜ ಅಲ್ಲ ಸುಮ್ಮನಿರು. ಅದೆಲ್ಲ ಹೇಳಕ್ಕಷ್ಟೇ ನೀನೇ ಕೇಳ್ಕೊಪ್ಪ. ಏ ಇಲ್ಲ ಪುಟ್ಟಿ, ಇದೆಲ್ಲ ಇಂಥದ್ದೇ ನೋಡು. ಏನ್ ಹೆಸ್ರು? ಗೌ. ಹೋಗ್ಬಿಟ್ಟಿ ನೀನು. ಈಗ ನೀನ್ ಹೇಳ್ದೆ ಹೋದ್ರೆ ನನ್ಗಿಷ್ಟ ಆದವಳನ್ನ ಎದುರಿಗೆ ನಿಲ್ಲಿಸ್ತೀನಿ, ತಾಳಿ ಕಟ್ಬೇಕು ಅಷ್ಟೇಯ. ಸರಿ ಆಯ್ತು. ಇದೆ ಮತ್ತ? ಆಯ್ತು ಪುಟ್ಟಿ, ನಾಳೆ ನಾನು ಬೆಂಗಳೂರು ಹೋಗ್ಬೇಕು. ಎಲ್ಲರ ಹೋಗ್ಲಾ? ಕಣ್ ಮುಚ್ಕೊಂಡ್ ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟಿದ್ಯಾ, ನಾವ್ ಹುಡ್ಗಿ ಹುಡ್ಕದಯ್ಯ. ಕಳ್ಳ ಬಡ್ಡಿ ಮಗ, ಕಳ್ಳ ಬಡ್ಡಿ. ತಾತ ಹೋಗಿ ಬರುವೆ, ಶುಭವಾಗಲಿ. ಬಾಯ್ ವೆಂಕಿ. ನಮಸ್ಕಾರ, ನನ್ನ ಹೆಸರು ಪರಂದಾಮಯ್ಯ ಅಂತ. ಅದಕ್ಕೆ ಏನೀಗ? ಸೀನು ಅವ್ರ ಮನೆ. ಸೀನಾ? ಇದು ಶ್ರೀರಾಮಚಂದ್ರನ ಮನೆ. ಅವನು ಕಾಡಿಗೆ ವನವಾಸಕ್ಕೆ ತೆರಳಿದ್ದಾನೆ. ಪುಟ್ಟಯ್ಯನವರ ಮನೆ? ಯಾರು? ಕೌಸಲ್ಯ. ಅವಳು ಪುತ್ರ ದೂರವಾಗಿರುವ ಸಂಕಟದಲ್ಲಿದ್ದಾಳೆ. ಮಾವಯ್ಯ, ಓ ಪರಂದಾಮಯ್ಯನವರು, ಬನ್ನಿ ಬನ್ನಿ. ನಮಸ್ಕಾರ. ಹೇಳಿ ಕಳಿಸಿದ್ರಿ? ಹೌದ್ರಾ? ಇವರು ನಮ್ಮ ಮಾವಯ್ಯನವರು, ಗೊತ್ತೈತಲ್ವರ? ಗೊತ್ತಿಲ್ದೇನಮ್ಮ, ಅಭಿನಯ ಭೀಷ್ಮ ಅಂತ ಹೆಸರು ಮಾಡಿದವರು ನಾಟಕಗಳಲ್ಲಿ. ನಮ್ಮ ಕಲಾ ಪ್ರತಿಭೆ ಬಗ್ಗೆ ನಿಮಗಾದ್ರೂ ತಿಳಿದಿದೆಯಲ್ಲ, ಬಹಳ ಸಂತೋಷ. ಮಾವಯ್ಯ, ಅವರು ಒಂದ್ ಒಳ್ಳೆ ಕೆಲ್ಸಕ್ಕೆ ಬಂದವ್ರೆ, ನೀವು ಸುಮ್ಕಿದ್ರೆ ಬೇಗ ಆಗೋಯ್ತದೆ. ಅಗತ್ಯವಾಗಿ ಯಾವ ಕಾರ್ಯ ನಿಮಿತ್ತ ಬಂದಿರುವಿರಿ ಎಂದು ತಿಳಿಯಬಹುದೇ? ನಮ್ ಸೀನಿಗೆ 8 ವರ್ಷಕ್ಕೆ ಬಂದವ್ರೆ. ಓ, ಸ್ವಯಂವರಕ್ಕೆ ಆಹ್ವಾನ. ಅಗತ್ಯವಾಗಿ ಆಗಲಿ. ವರ? ಇವನು ನನ್ನ 2ನೇ ಮಗ ವೆಂಕ. ಇವನ್ಗೆ ಅಷ್ಟು ತಿಳುವಳಿಕೆ ಇಲ್ರ. ಇವನ್ಗೆ ಹೆಣ್ಣು ನೋಡಿ
ಒಂದ್ ಹೆಣ್ಣಿನ ಬಾಳ್ನ ಹಾಳು ಮಾಡೋ ಅಷ್ಟು ಕಟ್ಕಿ ನಾನಲ್ಲ. ನಾನೀಗ ಹೆಣ್ಣು ನೋಡ್ತಾ ಇರೋದು ನನ್ನ ಮೊದಲನೇ ಮಗ ಸೀನನ್ಗೆ. ಅದೇ ಅನ್ಕೊಂಡೆ. ಹುಡುಗಿ ಬಡತನದ್ದು, ರೂಪವಂತೆ, ಗುಣವಂತೆ. ಆದಷ್ಟು ಬೇಗ ನೀವು ನಿರ್ಧಾರ ಹೇಳ್ಬೇಕಷ್ಟೆ. ನಿಮ್ ತಿಂತಂಗೆ ಮದ್ವೆ ಅಂದ್ರೆ ಎಲ್ ಸಾಧ್ಯ ಆಯ್ತದ ಹೇಳ್ರಿ? ಹಾಗಲ್ಲ ತಾಯಿ, ಈ ಹುಡುಗಿನ ಒಪ್ಪಿ ತುಂಬಾ ಕಡಿಯೋರು ನಾ ಮುಂದು ತಾ ಮುಂದು ಅಂತ ಬಂದಿದ್ದಾರೆ. ಅದಕ್ಕೆ ಹಾಗಂದೆ. ಅಯ್ಯೋ ನನ್ ಶಿವನಿ, ಈ ಪಾಟಿ ಚಂದಗೋಳೆ ಅಂದ್ರೆ ಎಲ್ರು ಮುಗಿ ಬೀಳೋದೆ. ನೀವು ನನ್ ಮಗ ಸೀನು ನೋಡಿದ್ದೀರಲ್ವಾ? ನೋಡಿಲ್ದೆ ಏನ್ ತಾಯಿ, ಸುತ್ತ 10 ಊರಿಗೆ ಬೇಕಾದವನವನು. ಯಾರಿಗೇನೇ ತೊಂದರೆ ಬಂದ್ರು ನಿಮ್ ಹುಡುಗ ಅಲ್ಲಿರ್ತಾನೆ. ತುಂಬಾ ದೊಡ್ಡ ಮನಸ್ಸು ಅವನು. ಆ ನಂಬಿಕೆಯಿಂದಲೇ ಈ ಪ್ರಸ್ತಾಪ ನಾನು ತಗೊಂಡ್ಬಂದಿರೋದು. ಇದನ್ನ ನಿರಾಸೆ ಮಾಡಬೇಡಿ ತಾಯಿ. ಅರ್ಥ ಆಗ್ಲಿಲ್ರ? ಹುಡುಗಿನ ಯಾವ ವಿಷಯದಲ್ಲೂ ಬೆರಳು ತೋರ್ಸ ಹಾಗಿಲ್ಲ. ಅಂಥವ್ರಿಗೆ ದೇವರು ಒಂದು ಕೊರತೆನ ಇಟ್ಟೇ ಇರ್ತಾನೆ ನೋಡಿ. ಇಲ್ಲದಿದ್ರೆ ಅಹಂಕಾರದಿಂದ ರಾಕ್ಷಸರಾಗ್ಬಿಡ್ತಾರೆ ಅಂತ. ಹಾಗೆ ಈ ಹುಡುಗಿ ಕಣ್ಣು ಕಾಣದ ಹುಡುಗಿ. ಏನ ಕರಡಿನ? ಸಾರಾಯ್ತು. ನಮ್ಮ ಮನೆಯಾಗ ಆಗ್ಲೇನೆ ಬುದ್ಧಿ ಇಲ್ದೊಬ್ಬ ಹುಡುಗ ಅವನೇ ಒಂದ್ ಕುಳ್ಳಿನೂ ಬಂದ್ಬಿಟ್ರೆ ಸರೋಯ್ತು. ಅದೇನೋ ಅಂತಾರಲ್ಲ, ಹಣ್ಣಿಲ್ಲದ ಮರಕ್ಕೆ ಕಣ್ಣಿಲ್ಲದ ಗಿಣಿ ಬಂತು ಅಂತ. ಮಾವಯ್ಯ, ಸ್ವಲ್ಪ ಮೆತ್ತಗ್ ಮಾತಾಡಿ. ನಮ್ಮನಲ್ಲೇ ಬಿಟ್ಕೊಂಡು ಬೇರೆಯವ್ರ ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ನೋಡಿ, ನನ್ನ ಮಗ ಸೇನಾ ಬೇರೆಯವ್ರ ಕಷ್ಟ ನೋವು ಅಂದ್ರೆ ಮುಂದಿರ್ತಾನೆ. ಅವನು ಒಂದ್ ಮಾತು ಕೇಳ್ತೀನಿ, ಅವನು ಅಂದ್ರೆ ಆಗಲ್ರ. ಅವ್ರಿಗೆ ನಮ್ಮನೆ ಇಸೇನು ಗೊತ್ತೈತೆ ತಾನೆ? ಗಂಡಿನ ಕಡಿಯೋರು ನೀವು, ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಬಡತನದ ಮನೆ. ಬಡತನ ಅಷ್ಟೇ ತಾನೆ, ಮರ್ಯಾದಸ್ತ್ರಲ್ವಾ? ಯಾಕಂದ್ರೆ ಕೆಲವರು ನಮ್ಮನ್ನ ಆ ಲೆಕ್ಕಕ್ಕೆ ಸೇರಿಸ್ಕೊಳಕಿಲ್ಲ. ಯಾಕೆ ಲೆಕ್ಕಕ್ಕೆ ಸೇರಿಸ್ಕೊಳಕಿಲ್ಲ? ನಾನೇ ಒಂದು ಮದುವೆ ಮಾಡಿಸೋದು ಏನ್ ಮಾಡಿದ್ದು ನನಗೆ? ನೀನ್ ತಾನೇ ಮಾಡ್ತಾ ಇರೋದು. ಮಾವಯ್ಯ, ಹಿಂದಿಂದೆಲ್ಲ ಬಿಟ್ಬಿಡ್ರ, ಮುಂದಿನ ಬಗ್ಗೆ ಯೋಚನೆ ಮಾಡ್ರಿ. ನೋಡಿ ಹುಡುಗಿ ಹೆಂಗವಳೆ ಅಂತೇಳಿ. ಅಬ್ಬಾ, ಸೀತಾದೇವಿ ಇದ್ದಂಗ ಅವಳೆ. ಇವಳೇ ನಮ್ಮನೆ ಭಾಗ್ಯಲಕ್ಷ್ಮಿ. ಹಂಗೂ ಹಂಗೆ ಅನ್ನಿಸ್ತಾ ಇದೆ ಮಾವಯ್ಯ. ಇವಳೆ ನಮ್ಮನೆ ದೀಪ ಬೆಳಗೋ ಮಾತಾಯಿ ಆಗಿರ್ಬೋದು. ನನ್ನನ್ನು ಕ್ಷಮಿಸ್ಬಿಡು ಅಂತಲೂ ಕೇಳಕ್ಕಾಗ್ದಿರೋ ತಪ್ಪು ಮಾಡಿದ್ದೀನಿ. ನಿನಗೆ ತಾಳಿ ಕಟ್ಟಿದ್ ಮರ್ತ್ಬಿಡು ಅಂತ ಹೇಗೆ ಹೇಳಿ? ಅಥವಾ ಕಟ್ಟಿರೋ ತಾಳಿನ ಕಿತ್ತಾಕು ಅಂದ್ರೆ ನೀನು ಹಾಗೆ ಮಾಡ್ತೀಯ? ಇಷ್ಟು ಹೇಳಿದ್ರೆ ನಾನೆಷ್ಟು ಚೀಪ್ ಆಗ್ತೀನಿ. ಆದ್ರೂ ನಾನು ಅದೇ ಸ್ಥಿತಿಲಿದ್ದೀನಿ ಗೌರಿ. ಈ ಗಿಲ್ಟ್ನ ನಾನು ಲೈಫ್ ಲಾಂಗ್ ಹೊತ್ಕೊಂಡಿರ್ತೀನಿ. ಅದ್ರ ಭಾರನೇ ಸಾಕು ಗೌರಿ.
ನಾನು ಜೋಪಾನ ಮಾಡಕ್ಕಾಗಲ್ಲ ಗೌರಿ. ನೀನು ನಂಬೋ ದೇವ್ರ ಸನ್ನಿಧಿನಲ್ಲೇ ನಿನ್ನ ನೆನಪನ್ನ ಮರೆಯೋ ಪ್ರಯತ್ನ ಮಾಡ್ತೀನಿ. ದೇವ್ರೆ, ಈ ಹುಡುಗಿ ಚೆನ್ನಾಗಿ ಬಾಳ್ ಬದುಕಲಿ. ತಾನು ಪ್ರೀತಿಸಿದ ವ್ಯಕ್ತಿಗಳು ಸದಾ ಅವಳ ಜೊತೆನೇ ಇರಲಿ. ದೇವ್ರೆ, ನಮ್ ಗೌರಿ ಪಾಪದ ಹುಡುಗಿ. ಅವಳ ಕಣ್ ಕಾಣ್ದೇ ಇರೋ ಹಾಗೆ ಮಾಡಿ, ಅವಳ ಕಣ್ಣಲ್ಲಿ ಪ್ರೀತಿಯ ಕನಸನ್ನ ತುಂಬಿ ಹೀಗ ಅನ್ಯಾಯ ಮಾಡಬೇಡ. ಗೌರಿಗೆ ಆದಷ್ಟು ಬೇಗ ಆರ್ಯ ಸಿಗೋ ಹಾಗೆ ಮಾಡಬೇಡ. ಅದೇನೇ ಆಗ್ಲಿ, ಅದೆಷ್ಟೇ ಕಷ್ಟ ಬರಲಿ, ಗೌರಿಯ ಪ್ರೀತಿನ, ಗೌರಿಯ ಆರ್ಯನ ನಾನು ಹುಡುಕೆ ವಾಪಸ್ ಹೋಗ. ನನಗೆ ಆ ಶಕ್ತಿ ಕೊಡಪ್ಪ. ಪೇಂಟಿಂಗ್, ಗೌರಿ ಪೇಂಟಿಂಗ್ ಇಲ್ಲೆಲ್ಲಿ ಬಂತು? ನಮ್ ಗೌರಿ ಪೇಂಟಿಂಗ್, ಗೌರಿ ಪೇಂಟಿಂಗ್ ಯಾರು ಮಾಡಿರ್ಬೋದು? ಅದು ಈ ಊರಲ್ಲಿ ಇಲ್ಲೇ ಆರ್ಯ. ಹೌದು, ಆರ್ಯನ ಮಾಡಿರ್ತಾನೆ ಪೇಂಟಿಂಗ್. ಆರ್ಯ ಸರ್, ಈ ಪೇಂಟಿಂಗ್ ಯಾರು ಮಾಡಿದ್ದು? ಯಾರೋ ಒಬ್ಬಯ್ಯ ಮಾಡ್ಬಿಟ್ಟು ಈ ಕಡೆ ಹೋದ್ರೆ ಸರ್. ಈ ಕಡೆ ಹೋದ್ರ? ಈ ಕಡೆ ಹೋದ್ರು ಸರ್. ಆರ್ಯ ಯಾರೇ ಪೇಂಟಿಂಗ್ ಮಾಡಿದ್ದು? ನಮ್ ಗೌರಿ ಪೇಂಟಿಂಗ್ ಯಾರೇ ಮಾಡಿದ್ದು? ಹಲೋ, ಯಾರೇ ಮಾಡಿದ ಪೇಂಟಿಂಗ್? ಯಾರು? ಆರ್ಯ ಆರ್ಯ ಹೆಸರು ಗೌರಿ ಅಂತ, ನಮ್ಮೂರು ಹುಡುಗಿ. ಇದನ್ನ ಚಿತ್ರ ಬರ್ದಿರೋ ಯಾರು ಗೊತ್ತಿದ್ಯಾ? ಆರ್ಯ ಅಂತ ಏನಾದ್ರು ಗೊತ್ತಾ ಸರ್? ಸ್ವಲ್ಪ ಸರಿ ನೋಡಿ ಸರ್, ಗೊತ್ತಿಲ್ಲ ಸರ್. ಇವಳು ನಮ್ಮೂರು ಹುಡುಗಿ ಗೌರಿ ಅಂತ, ಸಿಂಗಗಿರಿ ನಮ್ಮೂರು. ಈ ಚಿತ್ರ ಬಿಡಿಸೋರು ಯಾರು ಗೊತ್ತಾ ನಿಮ್ಗೆ? ಅದೇ ಆರ್ಯ ಅಂತ ಸರ್ ಅವ್ರ ಹೆಸರು. ಸರ್ ಕೇಳಿದ್ರೆ ಆರ್ಯ ಅಂತ ಯಾರು ಗೊತ್ತೀರಾ ಸರ್? ದಯವಿಟ್ಟು ಸ್ವಲ್ಪ ನೋಡಿ ಸರ್. ಸಿಂಗಗಿರಿ ಆರ್ಯ ಅಂತ ಬರ್ತಿದ್ದಾರೆ. ಆರ್ಯ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಸರ್? ನಾಪ್ಕೊಂಡು ಹೇಳಿ ಸರ್. ಹೇಳಿ ಸರ್, ಗೊತ್ತಿಲ್ಲ ಸರ್. ಈ ಪೇಂಟಿಂಗ್ ನ ಬರ್ತಾರೆ ಯಾರ್ರಿ ಸರ್? ಯಾರಾದ್ರೂ ಮಾತಾಡಿ, ಪೇಂಟಿಂಗ್ ನ ಬರ್ತಾರೆ ಯಾರು ಹೇಳಿ ದಯವಿಟ್ಟು. ಸರ್, ಈ ಪೇಂಟಿಂಗ್ ಮಾಡಿದ್ರೆ ಯಾರಿಗಾರು ಗೊತ್ತಿದ್ಯಾ? ಆರ್ಯ ಅಂತ ಅವ್ರ ಹೆಸರು ಯಾರಿಗಾರು ಗೊತ್ತಾ?
ಹೆಸರು ಗೌರಿ ಅಂತ ಸರ್. ಸರ್ ನಮ್ಮೂರು ಹುಡುಗಿ ಏನ್ ಕಣ್ಣು, ಏನು ತುಟಿ, ಏನ್ ಕಲರು, ಎಷ್ಟು ಸಖತ್ತಾಗಿದ್ದಾಳೋ. ಲೋಫರ್, ಅವಳು ನನ್ ಗೊತ್ತಿರೋ ಹುಡುಗಿ. ಅದೇ ಮತ್ತೆ ಇವಳನ್ನ ನೋಡಿದ್ಯಲ್ಲ, ನೋಡಿನೂ ಸುಮ್ನಿದ್ಯಲ್ಲ, ಸುಮ್ನಿದ್ದು ಅವಳು ಯಾರನ್ನೂ ಇಷ್ಟಪಡ್ತಿದ್ದಾಳೆ ಅಂತ ಅವನ್ನ ಹುಡ್ಕೊಂಡು ಬಂದಿದ್ಯಲ್ಲ. ಎಂತ ಅಲ್ಲೂ ಡಕ್ಕಲ್ವ ನೀನು. ಯಾಕಮ್ಮ? ನೋಡು ಆ ಫೇಸ್, ಎಷ್ಟು ಸೂಪರ್ ಆಗಿದ್ದಾಳೆ, ಒಳ್ಳೆ ಸಿನಿಮಾ ನಟಿ ಇದ್ದಾಗಿದ್ದಾಳೆ. ಯಾರಾದ್ರೂ ಬಿಡ್ತಾರೇನೋ ಇಂತ ಚಾನ್ಸು. ಹಾಳಾದವನು ಆ ಹುಡುಗಿ ಪಾಪ ಕುರುಡಿ ಕಣ, ತುಂಬಾ ಒಳ್ಳೆಯವಳು. ಇಂಥವಳಿಗೆ ನನ್ನ ಮಗ ಪ್ರೀತಿ ಗೀತಿ ಅಂತ ನಂಬಿಸಿ ಮೋಸ ಮಾಡಿದ. ನನ್ನ ಉದ್ದೇಶ ಏನ್ ಗೊತ್ತಾ, ಆ ಹುಡುಗನ ಹುಡುಕಿ ಅವಳು ಮುಂದೆ ನಿಲ್ಸೋದು ಅಷ್ಟೇನೆ. ಅದು ಬಿಟ್ಟು ನೀನು ಇಷ್ಟೊಂದು ಒಳ್ಳೆಯವನ್ ಆಗ್ಬಾರ್ದಮ್ಮ, ತುಳಿದು ಬಿಡ್ತಾರೆ. ನೀನೇನೋ ಹಿಂಗೆ ಯೋಚನೆ ಮಾಡ್ತೀಯ, ಆ ಸ್ಟುಪಿಡ್ ಫೆಲೋ ಹುಡುಗನ್ನ ಕರ್ಕೊಂಡು ಹೋಗ್ತೀಯ, ಅವನ್ ಸುಮ್ನೆ ಇರ್ತಾನ? ಮತ್ತೆ ನಿಮ್ಮೂರ್ ಹುಡುಗಿ ನಿನ್ನನ್ನೇ ಯಾಕೆ ಕಳ್ಸಿದ್ಲು? ನಿನಗೂ ಅವಳಿಗೂ ಏನೋ ಇರ್ಬೇಕು ಅಂತ ಕೇಳ್ತಾನೆ. ಏನು ನಿನಗೂ ಅವಳಿಗೂ ಏನಾದ್ರೂ ಇದೆಯಾ? ಏಯ್ ಲೋಫರ್, ಅಂತ ಕೆಟ್ಟ ಆಲೋಚನೆ ಯಾವತ್ತೂ ನನ್ಗೆ ಬರೋದಿಲ್ಲ. ನೀನೊಬ್ಬ ಐಲ್ಗಿರಾಕಿ. ನಾನೇನಾದ್ರೂ ಆಗಿದ್ರೆ ಮೊದ್ಲೇ ಆ ಹುಡುಗಿ ಕುರುಡು ಅಂತ್ಯ. ಊರ್ ತುಂಬಾ ತೋಪ್ಗಳಿರುತ್ತವೆ, ಕರ್ಕೊಂಡು ಹೋಗಿ. ಇನ್ನೊಂದ್ಸಲಿ ಆ ರೀತಿ ಮಾತಾಡ್ಬೇಡ. ಸಾರಿ ಕಣಮ್ಮ, ನಿನ್ಗೆ ಅವಳ ಮೇಲೆ ಇಷ್ಟೊಂದು ಲವ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸುಮ್ಮನೆ ಏನೇನೋ ಒದರ್ಬೇಡ. ಮದರ್ ಪ್ರಾಮಿಸ್, ನಿನ್ಗೆ ಅವಳ ಮೇಲೆ ಲವ್ ಇರಲಿಲ್ಲ ಅಂದಿದ್ರೆ ಇಷ್ಟು ಬೇಗ ಕೋಪ ಬರ್ತಿತ್ತಾ? ಆ ತರ ಎಲ್ಲ ಏನಿಲ್ಲ ಕಣ. ಯಾವ್ದೇ ಹುಡುಗಿ ಆಗಿದ್ರು ನಾನು ಅದೆಲ್ಲ ಬಿಡಮ್ಮ. ನೀನ್ ಆ ಫೋಟೋ ನೋಡ್ತಿರೋ ರೀತಿ, ಅವಳ ಬಗ್ಗೆ ಪೊಸಿಸಿವ್ ಆಗಿರೋ ರೀತಿ ನೋಡಿದ್ರೆ ಮುಚ್ಕೊಳ್ಳ, ಈ ಕಣ್ ಮುಚ್ಕೋ. ಒಳಗಡೆ ಅವಳು ಬತ್ತಳ ಕಣ್ಮುಂದೆ. ಕಣ್ ಮುಚ್ಕೊ ನೀನು. ಮನಸ್ಸಿನ ಆಳ್ದಾಗಿರೋಳು ಎದ್ ಬರ್ಬೇಕಲ್ವಾ? ನೋಡು, ಇದೆಲ್ಲ ನೀನ್ ಒಪ್ಕೊಳ್ದೆ ಎಲ್ರಿಂದ ದೂರ ಹೋಗ್ಬೋದು, ಆದ್ರೆ ನಿನ್ ಮನ್ಸಿಂದ ನೀನ್ ದೂರ ಹೋಗಕ್ಕಾಗಲ್ಲ. ಬೇಕಿದ್ರೆ ನಿನ್ ಮನಸ್ಸನ್ನೇ ಒಂದ್ಸಲ ಕೇಳ್ಕೊ.